ಕಾನೂನು ಮೇಲೆ ಗೌರವ ಇಟ್ಕೊಂಡು ಲಂಚ ಕೊಡ್ತಾ ಇದ್ದ ನೀನು. ನಮ್ಗೆ ಗೊತ್ತಿರಲಿಲ್ಲ ಸರ್, ನನಗೆ ಗೊತ್ತಿಲ್ಲ. ಕಾನೂನು ಮೇಲೆ ಗೌರವ ಇದ್ದಿದ್ರೆ ಲಂಚ ಕೊಡ್ತಿದ್ದ ನೀನು. ಸರಿ, ಅದು ಮುಗೀತು. ನಿನ್ಗೆ ಏನಾದ್ರೂ ನಾವು ಜೊತೆಗೆ ನಿಲ್ತೀವಿ, ಕೇಸ್ ಕೊಡು. ಆಮೇಲೆ ಆತನ ಲೈಟ್ ಡಿಟೆಕ್ಟರ್ ಟೆಸ್ಟ್ ಆಗಲಿ, ಬ್ರೈನ್ ಮ್ಯಾಪಿಂಗ್ ಆಗಲಿ, ಏನೇನಾಗುತ್ತೋ ಅವ್ರು ಪೊಲೀಸ್ ಏನ್ ಮಾಡ್ತಾರೋ ಮಾಡ್ಲಿ. ಇದಂತೂ ಯಾಕಂದ್ರೆ ಕೊಟ್ಟಾದ್ಮೇಲೆ ಲೋಕಾಯುಕ್ತಕ್ಕೆ ಹೋದ್ರೆ ಏನ್ ಮಾಡ್ತಾರೆ, ಲಂಚ ತಗೊಳ್ಳುವಾಗ ಲಂಚ ಕೊಡೋದಕ್ಕೆ ಮೊದಲು ಬನ್ನಿ ಟ್ರ್ಯಾಪ್ ಮಾಡ್ತೀವಿ ಅಂತಾರೆ. ಲಂಚ ಕೊಟ್ಟಾದ್ಮೇಲೆ ಎಲ್ಲಿ ಹೋಗ್ಬೇಕು, ಇವ್ರ ಅಧಿಕಾರಿಗಳು ಹೋಗ್ಬೇಕು. ಇವ್ರ್ಯಾರೋ 20 ಲೆಟರ್ ಬರ್ದಿದ್ದೀರೇನ್ರಿ ನೀವು ಸಾದಿಕ್, ನಿಮ್ಮ ಇವರಿಗೆ ಅಭಿಯಾನ ನಿರ್ದೇಶಕರಿಗೆ? ಅಭಿಯಾನ ನಿರ್ದೇಶಕರು ನಿಮ್ಗೆ ನೋಟಿಸ್ ಕೊಟ್ಟಿದಾರಲ್ಲ, ನಿಮ್ಮ ಹತ್ರ LCPR ಗಳಿಂದ ಹಣ ಪಡಿತಿರೋ ದೂರ ಬಂದಿದೆ ಅಂತ 22 ಜನವರಿಗೆ ಕೊಟ್ಟಿದ್ದೀರಾ? ನಾನು ಸತ್ಯ ಹರಿಶ್ಚಂದ್ರ ಶ್ರೀರಾಮಚಂದ್ರನ್ ತಗೊಂಡು ಅಂತೆಲ್ಲ ಬರೆದಿದ್ದೀರಾ? ಹಿಂಗೆ ಬರೀತೀರಾ? ನಿಮ್ ತಮ್ಮನ್ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಲ್ರಿ. ಯಾವ ತರಕ್ಕೆ ಇದು ನೈತಿಕತೆ ಅಂತಿರುತ್ತೆ, ಒಂದು ಸರ್ವಿಸ್ ರೂಲ್ಸ್ ಅಂತಿರುತ್ತೆ. ನೀವು ಕೆಲಸ ಮಾಡೋ ಇದರಲ್ಲಿ ಹೊರಗುತ್ತಿಗೆ ನಿಮ್ ತಮ್ಮನ್ ನೇಮಕ ಮಾಡ್ಕೊಳ್ಳೋಕೆ ನಿಮಗೆ ನೀವು ಅಧಿಕಾರಿಗಳು ಹೇಳಿದ್ರೆ ಬರಕಾಗುತ್ತಾ ಸರ್? ಆಮೇಲೆ ಈ ತರ 10,000 ನೀವಿಬ್ರು ಅಧಿಕಾರಿಗಳಿದ್ದೀರಾ, ಆತ ಏನೋ ಜೂನಿಯರ್ ಇರ್ಬೋದು. ಆದ್ರೆ ನೀವು ಯಾರಿಗಾದ್ರೂ ಸಾಲ ಕೊಟ್ಟಾಗ, ಯಾರ ಹತ್ರ ಸಾಲ ತಗೊಂಡಾಗ ನೀವು ನಿಮ್ ಗೌರ್ಮೆಂಟ್ಗೆ ರಿಪೋರ್ಟ್ ಮಾಡ್ಬೇಕು ಅಂತ ಇದೆಯೋ ಇಲ್ವಾ? ಇದೆಯೋ ಇಲ್ವಣ್ಣ? ಏನ್ ನಿಮ್ಮ ಹೆಸರು? ಅವ್ರು ಸ್ವಲ್ಪ ಮಾತಾಡ್ತಾ ಇಲ್ಲ, ನೀವು ಮಾತಾಡ್ತಿದ್ದೀರಾ. ನೀವು ಮಂಜುನಾಥ್, ಮಂಜುನಾಥ್ ಸ್ವಾಮಿಗಳು ನೀವು ಅಲ್ವಾ? ಅದೇನೋ ಯೋಜನಾ ನಿರ್ದೇಶಕರು. ಅವ್ರು ಈಗ ತಾನೆ ಅವ್ರೇನೋ ಹೇಳ್ತಾ ಇದ್ರಲ್ಲ, ಏನ್ ಆಕ್ಷನ್ ತಗೊಂಡಿದ್ರ ನಿಮ್ಗೆ ಅಸಿಸ್ಟೆಂಟ್ ಮೇಲೆ? ಇವ್ರ ಮೇಲೆ ಅಲ್ಲಿಂದ ಬಂದಿದೆ ಗೌರ್ಮೆಂಟ್ ಇಂದ ಕಮಿಟಿ ಮಾಡಿ, ಚೀಫ್ ಅಕೌಂಟ್ ಆಫೀಸರ್ ಮತ್ತೆ CEO ಕಮಿಟಿ ಮಾಡಿ ಇದನ್ನ ತಗೊಂಡಿದ್ದೀರಾ? ಇದನ್ನ ತಗೊಂಡಿದ್ದೀರಾ? ಇವರೇ ಮಾಡಿದ್ ನಮಗೆ. ಇದ್ರ ಮೇಲೆನೆ ಇವರು ರುದ್ರಮ್ ಮೇಡಮ್ ಅವರು ಸ್ಟೇಟ್ ಇಂದ ಕಳಿಸಿದ್ರು. ಅದ್ರ ಮೇಲೆ ಕಮಿಟಿ ಮಾಡಿ CO ಇಂದ ಲೆಟರ್ ಇದು ಮಾಡ್ಸಿದ್ವಿ. ಈಗ ಅವ್ರು ನಿಮ್ಗೆ ಸಾಲ ಕೊಟ್ಟಿದ್ದಕ್ಕೆ, ಸಾಲ ತಗೊಂಡಿದ್ದಕ್ಕೆ 2 ವರ್ಷ ಹಿಂದೆ, 2 ವರ್ಷ ಅಲ್ಲ 10 ವರ್ಷ ಹಿಂದೆ ಆಗ್ಲಿ. ನೀವ್ ಯಾವಾಗ್ಲೇ ಹಾಗಾದ್ರೆ ಪೊಲೀಸರು ಸರ್, ನೀವ್ ಯಾವಾಗ ಬಂದಿದ್ದು ಇಲ್ಲಿಗೆ? 5 ತಿಂಗಳಾಯ್ತು. 10 ತಿಂಗಳ ಹಿಂದೆ ಆಗಿರೋ ಮಾಡ್ರೆ ನಿಮ್ಗೆ ಬರಲ್ವಾ? ಬರುತ್ತೆ ಅಲ್ಲ, ಇದು ಕಮಿಟಿ ಮಾಡಿದ್ದೀವಿ. ಏನಿಲ್ಲ, ಏನು ಮಾತಾಡೋದು, ಅದೇನೋ ಮಾತಾಡ್ತೀವಿ ನಿಮ್ಗೆ. ಆದ್ರೆ ಮಂಜುನಾಥ್ ಕೈ ಕಾಲ ಬಿಡ್ತೀವಿ ನಿಮ್ಗೆ. ಅದೇನೋ ಅವರು ಅಲ್ಲಲ್ಲ ಬಗ್ಗೆ ಗೊತ್ತು ನನ್ಗೆ. ಮತ್ತೆ ಆಗಿದ್ರೆ ಸತ್ಯವಾಗಿ ಮಾತಾಡಿ ಅಷ್ಟೇ. ನಾವು ಕೇಳೋದು ಸತ್ಯವಾಗಿ ಮಾತಾಡಿ, ನ್ಯಾಯವಾಗಿ ಮಾತಾಡಿ. ಯಾಕಂದ್ರೆ ನಿಮಿಷ ರಮ್ಮ ನಿಂತ್ಕೊಳ್ಳಿ, ಇಲ್ಲಿ ಬನ್ನಿ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು, ಯಾರು ಹೇಳಿದ್ರಂತೆ ಅವ್ರ ಕಾಲಿಗೆ ಬೀಳು, ಇವ್ರ ಕಾಲಿಗೆ ಬೀಳು, ಅವ್ರು ಮಾಡ್ಬಿಡ್ತಾರೆ ಅಂತ. ಅದಕ್ಕೆ ನಾವು ಅದು ಮಾಡೋಣ ಅಂತ. ಅದಕ್ಕೆ ಮಂಜುನಾಥ್ ಅವ್ರೆ, ಒಳ್ಳೆ ಹೆಸರಿಟ್ಕೊಂಡಿದ್ದೀರಾ ಸ್ವಾಮಿ, ಒಳ್ಳೆ ಹೆಸರಿಟ್ಕೊಂಡಿದ್ದೀರಾ. ಏನ್ ಮಾಡ್ತಿರೋ ಕಾನೂನಲ್ಲಿ? ಒಂದ್ ನಿಮಿಷ ರಮ್ಮ, ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಆಗ್ಬೇಕು. ಆ ಮನುಷ್ಯ ಈಗ ಕಾಫಿ ಅಂದ್ಕೊಂಡೆ ನಾನು, ಕಾಫಿ ತರಿಸಿ. ಇಲ್ಲ ಇಲ್ಲ, ಅವ್ರು ಹೇಳ್ತಾರೆ ಕಾಫಿ ನಂತ ತಗೋಬರಪ್ಪ. ಕುಡಿಯೋ ಕಾಫಿ ಅಲ್ಲ, ಅದೇನು ಹೇಳಲ್ಲ, ಕಾಫಿ ಆರ್ಡರ್ ಕಾಫಿ. ಆ ಕಾಫಿ ಇದೆ ಅಂತ ತಗೋಬರೋಣ. ಆಮೇಲೆ ಏನೇನಿದೆಯೋ ಮನೆಗೆ ಹೋಗಿ ಮಾಡಿ. ಆಮೇಲೆ ಅವ್ರಿಗೆ ಅವರು ಇಲ್ಲಿ ನಾನು ನೋಡಿ ಇಲ್ಲ ನಮ್ಮ ಆಗ್ರಹಗಳೇನಿದೆ ಅದು ಹೇಳ್ಬಿಡ್ತೀನಿ. ಆಮೇಲೆ ಅವ್ರದ್ದು ಅವ್ರ ತಮ್ಮನನ್ನೇ ಅಲ್ಲಿ ಎಲ್ಲಿ KGF ಅಲ್ಲಿ ನೇಮಕ ಮಾಡ್ಕೊಂಡಿದಾರಂತೆ. ನಿಮ್ ಗಮನಕ್ಕಿದೆಯಾ? ಅದು ಮಾಡೋದಕ್ಕೆ ಅವಕಾಶ ಇದೆಯಾ? 2 ವರ್ಷ ಹಿಂದೆ ತಗೊಂಡಿರೋದು. ನಾನು ಬಂದಿದ್ದು ಈಗ ಟ್ರಾನ್ಸ್ಫರ್ ಮಾಡಿದ್ ನಾನು ಅಷ್ಟೇ. ಸರಿ, ನಾವು ಒಂದು ನಿಮ್ಗೆ ಆ ಮಾಹಿತಿ ಕೊಡ್ತಾ ಇದೀವಿ. ತಮ್ಮ ಇದ್ದಾನೆ, ತಮ್ಮನ ಈತನ ಕೆಳಗಡೆ ಕೆಲಸ ಮಾಡ್ತಾನೆ. ಅದು ಕಾನೂನುಬದ್ಧವಾಗಿ, ನೈತಿಕವಾಗಿ, ಅಥವಾ ಏನಂತಾರ ಅದು ಪ್ರಾಬಿಟಿ ಆ ತರಕ್ಕಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅದ್ರ ಮೇಲೆ ಆಕ್ಷನ್ ತಗೊಳಕ್ ಆಗುತ್ತೆ? ಅವಕಾಶ ಇದೆ ಅಲ್ವಾ? ಇವಾಗ ಯಾವಾಗ ಮಾಡ್ತೀರಾ ನೋಡಿ? ಮನವಿ ಅಲ್ಲ, ಸುಮೋಟೋ ಅಂತ ಒಂದು ಮಾತಿದೆ. ಏನಿದೆ ಅಂದ್ರೆ ಸುಮೋಟೋ ಸ್ವಯಂ ಪ್ರೇರಿತವಾಗಿ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವೇನೇ ನಮ್ಮ ಜವಾಬ್ದಾರಿಯನ್ನ ಯಾರು ದೂರು ಕೊಡದೆ, ಮೌಖಿಕವಾಗಿ, ಲಿಖಿತವಾಗಿ, ಯಾವುದೇ ತರ ದೂರು ಕೊಡದೆ, ಅಲ್ವಾ ಸರ್? ಕಾಸಿಂ ಅವ್ರ ಅಲ್ವಾ? ನೀವೇನಾದ್ರೂ ನಾವೆಲ್ಲಾರು ರೇಪ್ ಆಗ್ತಾ ಇದೆ, ಕೊಲೆ ಆಗ್ತಾ ಇದೆ ಅಂದ್ರೆ ಲಿಖಿತವಾಗಿ ಕಂಪ್ಲೇಂಟ್ ಕೊಡ್ರಪ್ಪ ಅಂತೀರಾ? ಸಿಟಿಜನ್ ಅರೆಸ್ಟ್ ಅಂತಿದೆ. ಸಾರ್ವಜನಿಕರೇ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಪೊಲೀಸರಿಗೆ ಒಪ್ಪಿಸಬಹುದು ಅಂತ. ನೀವು ಪೊಲೀಸರ ತನಕ ಬರೋದು ಬೇಕಾಗಿಲ್ಲ. ಹಾಗಾಗಿ ಸ್ವಾಮಿ ಅವರೇ, ನೀವು ಈಗ್ಲೇನೆ ಸುಮೋಟೋ ತಗೊಂಡು ಆತನನ್ನ ವಜಾ ಮಾಡಬೇಕು. ಯಾರನ್ನ? ಜಿಲಾನಿನ, ಇವ್ರನ್ನೆಲ್ಲ, ಇವ್ರ ತಮ್ಮನನ್ನ ಇವತ್ತೇ ಬಿಡುಗಡೆ ಮಾಡ್ಬೇಕು. ಇವ್ರದ್ದು ನಿಮ್ ವ್ಯಾಪ್ತಿಗೆ ಬರಲ್ಲ. ಯಾಕಂದ್ರೆ ಬಹುಶಃ CEO ಅವ್ರು ಮಾಡುವುದಿಲ್ಲ. ಅವ್ರ CEOಗೂ ಬರುತ್ತೆ, ಸ್ಟೇಟ್ ಬರುತ್ತೆ. ಯಾಕಂದ್ರೆ ಒಂದೊಂದು ಹಂತದ ಅಧಿಕಾರಿಗಳನ್ನ, ಯಾವ್ಯಾವುದೋ ಹಂತದ ಅಧಿಕಾರಿಗಳು ಮಾತ್ರ ಅಮಾನತ್ ಮಾಡೋದು, ಇನ್ನೊಂದ್ರಲ್ಲಿ ಇಡೋದು. ಆದ್ರೆ ಅವ್ರ ಬಗ್ಗೆ ನಿಮ್ಗೆ ವಿಚಾರ ತಿಳಿಸ್ತಾ ಇದೀವಿ ನೋಡಿ, ಇಷ್ಟು ಓಪನ್ ಆಗಿ ಮಾಡೋಣ. ರಾತ್ರಿ ಹೊತ್ತು ಕಳ್ತನ ಮಾಡ್ರೆ, ಹಗಲೊತ್ತೆ ದರೋಡೆ ಮಾಡಿದ್ರೆ ಪೊಲೀಸರು ಹಗಲೊತ್ತು ದರೋಡೆ ಮಾಡೋದಕ್ಕೆ ಬಿಟ್ಬಿಟ್ರೆ ಸಮಾಜ ಉಳಿಯುತ್ತಾ, ವ್ಯವಸ್ಥೆ ಉಳಿಯುತ್ತಾ? ಹೇಳಿ ಸರ್. ಇವರು